ಕಾರಣಕ್ಕಾಗಿ ಈ ನಾಡಿನ ಸಮಗ್ರ ಬೇಡಿಕೆಗಳನ್ನು ಮುಂದಿಟ್ಟು 22ನೇ ತಾರೀಕು ಕರ್ನಾಟಕ ಬಂದ್, 22ನೇ ತಾರೀಕು ಇಡೀ ರಾಜ್ಯಾದ್ಯಂತ ಬಂದ್. ಸುಮಾರು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಎಲ್ಲ ಕಡೆ ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಸುಮಾರು 2,000ಕ್ಕೂ ಮೇಲ್ಪಟ್ಟು ಸಂಘಟನೆಗಳು ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ಸಿನಿಮಾ ಬಂದ್ ಆಗುತ್ತೆ, ಬಸ್ ನಿಲ್ಲುತ್ತೆ, ಕಾರುಗಳು ನಿಲ್ತವೆ, ಹೋಟೆಲ್ ನಿಲ್ಲುತ್ತೆ. ಇದು ಬಂದು ಭಾಳ ಗಂಭೀರವಾಗಿ ಕರ್ನಾಟಕದ ಹಿರಿಮೆಯ ಬಂದ್, ಕನ್ನಡಿಗರ ಶಕ್ತಿಯ ಬಂದ್, ಕನ್ನಡಕ್ಕಾಗಿ ಕರೆದಿರುವ ಕರ್ನಾಟಕ ಬಂದ್. ಇದು ಅಖಂಡ ಕರ್ನಾಟಕ ಬಂದ್, ಕನ್ನಡಿಗರಿಗಾಗಿ, ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ. ಈ ಬಗ್ಗೆ ಸರ್ಕಾರ ನಾನು ಕಳಕಳಿಯಿಂದ ಮುಖ್ಯಮಂತ್ರಿಗಳನ್ನು ಮನವಿ ಮಾಡ್ತೇನೆ ಮತ್ತು ಸಾರಿಗೆ ಸಚಿವರನ್ನು ಮನವಿ ಮಾಡ್ತೇನೆ. ಸಂಪೂರ್ಣ ಸರ್ಕಾರಿ ಬಸ್ಗಳನ್ನು ನಿಲ್ಲಿಸಬೇಕು, ಯಾವುದೇ ಕಾರಣಕ್ಕೂ ಓಡಿಸಬಾರ್ದು. ಖಾಸಗಿ ಬಸ್ ಮಾಲೀಕರು ಬಸ್ ನಿಲ್ಲಿಸ್ತಾರೆ. ಇದೆಲ್ಲ ಕಡೆಯಿಂದಲೂ ಬೆಂಬಲ, ಅದ್ಭುತವಾಗಿ ಬೆಂಬಲ ಸಿಕ್ಕಿದೆ. 22ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್, ಕರ್ನಾಟಕ ಬಂದ್, ಕರ್ನಾಟಕ ಬಂದ್. ಚಿಕ್ಕಬಳ್ಳಾಪುರ ಜಿಲ್ಲೆನೂ ಸಂಪೂರ್ಣ ಬಂದ್ ಆಗಬೇಕು ಅಂತೇಳಿ ಕಳಕಳಿಯಿಂದ ಒತ್ತಾಯ ಮಾಡ್ತಾಯಿದ್ದೀನಿ. ಕನ್ನಡಿಗರಿಗಾಗಿ, ಕನ್ನಡಕ್ಕಾಗಿ, ಕರ್ನಾಟಕದ ಅಭ್ಯುದಯಕ್ಕಾಗಿ, ಬೆಳಗಾವಿಗಾಗಿ ಒಬ್ಬ ಚಾಲಕ, ಕನ್ನಡದ ಚಾಲಕನ ಮೇಲೆ ಹೊಡೆದಿದ್ದಾರೆ ಮರಾಠಿಗರು. ಇವತ್ತು ಅದನ್ನು ಚಾಲೆಂಜ್ ನಿಮ್ಗೆ ಹೇಳೋದಾದರೆ 22 ಬಂದು, ಚಾಲಕರ ಬಂದ್, ಚಾಲಕರಿಗಾಗಿ ಬಂದ್. ಕರ್ನಾಟಕದ ಎಲ್ಲ ಚಾಲಕರು, ಮುಖ್ಯಮಂತ್ರಿ, ಗವರ್ನರ್, ಇವರ ಕಾರ್ ಚಾಲಕರು, ಮಂತ್ರಿಗಳ ಚಾಲಕರು, ಅಧಿಕಾರಿಗಳ ಚಾಲಕರು, ಇಡೀ ರಾಜ್ಯದ ಎಲ್ಲ ಚಾಲಕರು ಯಾವುದೇ ಕಾರಣಕ್ಕೂ ಗಾಡಿ ಹತ್ತಬಾರ್ದು, ಕೆಳಗೆ ಇಳಿಬೇಕು. ಚಾಲಕರ ಒಂದು ಗೌರವಕ್ಕಾಗಿ, ಚಾಲಕರ ಒಂದು ಅಭಿಮಾನಕ್ಕಾಗಿ ಇದು ಆಗಲೇಬೇಕು. 22 ಕರ್ನಾಟಕ ಬಂದ್, ಚಿಕ್ಕಬಳ್ಳಾಪುರ ಆವತ್ತು ಸಂಪೂರ್ಣ ಬಂದ್ ಆಗಲೇಬೇಕು.